ಲೇಡೀಸ್ ಅಂಡ್ ಜೆಂಟಲ್ಮನ್, ನೀವು ನೋಡ್ತಾ ಇದ್ರ ಫೋಕಸ್ ಟಿವಿ. ನಾನು ಪೂಜಾ ಗೌರಪ್ಪ. ಇವತ್ತು ನಾನು ಹೇಳ್ತಾ ಇದ್ದೆ ಸೀರಿಯಲ್ ಸೆಟ್ ವಿಸಿಟ್ ಮಾಡಿದೀನಿ ಅಂತ. ಯಾವಾಗಲೂ ಸಿನಿಮಾ ಆರ್ಟಿಸ್ಟ್ ಗಳನ್ನ ಇಂಟರ್ವ್ಯೂ ಮಾಡ್ತಾ ಇದೆ, ಬಟ್ ಇವತ್ತು ಸೀರಿಯಲ್ ಆರ್ಟಿಸ್ಟ್ ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ ಜೊತೆ ಪವನ್ ಸರ್ ಜಾಯ್ನ್ ಆಗಿದ್ದಾರೆ. ಪವನ್ ಸರ್ ಕೃಷ್ಣ ಅನ್ನೋ ಒಂದು ಕ್ಯಾರೆಕ್ಟರ್ ಭಾಗಿಯಾಗಿರೋರು. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅವರೇ ಕೊಡ್ತಾರೆ. ನಾವು ಚಿಟ್ಚಾಟಿ ಕರೆದಾಗ ಅವ್ರಿಗೆ ಬರೋಕ್ ಮೂಡಿಲ್ಲ ಅಂತ ಫೀಲ್ ಕೊಡ್ತಾ ಇದ್ರು. ಸೊ ಹೇಗ್ ಮಾತಾಡ್ತಾರೆ ಅಂತ ಈಗ ಅವ್ರ ಜೊತೆ ಮಾತಾಡ್ತಾನೆ. ಹಾಯ್ ಪವನ್ ಸರ್, ಹೇಗಿದ್ದೀರಾ ಅನ್ನೋದು? ನಾನ್ ಸೂಪರ್ ಆಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಅಲ್ಲ, ನಿಮ್ಗೆ ಎಷ್ಟೊಂದು ಕಾಯಿಸ್ತೀರಾ ನಿಮ್ ಸೆಟ್ ಗಳಿಗೆ ಬಂದ್ರೆ ನಮ್ಮನ್ನ? ಇಲ್ಲ, ಆತರ ಕಾಯಿಸೋದು ಅಂತಲ್ಲ, ನಮಗೆ ಒಂದು ಕಂಟಿನ್ಯೂಸ್ ಆಗಿ ಒಂದು 15-16 ಸೀನ್ ಮಾಡ್ಬೇಕಾದ್ರೆ ಒಂದು 5 ಮಿನಿಟ್ಸ್ 6 ಮಿನಿಟ್ಸ್ ಗ್ಯಾಪ್ ಇರುತ್ತೆ. ಅದ್ರಲ್ಲೂ ಒಂದು 4-5 ಪೇಜ್ ಲೈನ್ಗಳನ್ನ ಓದ್ಬೇಕಾಗಿರುತ್ತೆ. ಇವ್ರಿಗೆ ಇದೇ ಇರೋದಿಲ್ಲ. ಲಂಚ್ ಬ್ರೇಕ್ ಅಲ್ಲಿ ಮಧ್ಯದಲ್ಲಿ ಹೋಗಿ 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 ಅಂತ ಹೋಗಿ ಕೂಡಿಸ್ಬಿಡ್ತಾರೆ. ಸೊ ನಮ್ಗೆ ವಿಲ್ ಹ್ಯಾವ್ ಸೋ ಮೆನಿ ಥಿಂಗ್ಸ್ ಲೈನ್ಡ್ ಅಪ್. ಒಂದು ಪರ್ಸನಲ್ ಕಾಲ್ ತಗೊಳ್ಳೋದಕ್ಕೂ ಟೈಮ್ ಇರೋದಿಲ್ಲ. ಮಾತಾಡಿದ ತಕ್ಷಣ ಸರ್ ಸೈಲೆನ್ಸ್, ಶಾರ್ಟ್ ರೆಡಿ ಸೈಲೆನ್ಸ್, ಮಾತಾಡಂಗಿಲ್ಲ. ಸೊ ಆ ಒಂದು ಇದೇ ಇರೋದಿಲ್ಲ. ಅದಕ್ಕೆ ವಿ ಆಲ್ವೇಸ್ ಟೆಲ್ ದೆಮ್, ಏನಾದ್ರು ಇದ್ರೆ ನೀವು ಒಂದು 1 ಅವರ್ ಸ್ಲಾಟ್ ಕೊಟ್ಬಿಡಿ ನಮ್ಗೆ. 1 ಅವರ್ ಅವ್ರನ್ನೂ ಕರ್ಸಿ ನಾವು 1 ಅವರ್ ಅಲ್ಲಿ ಮುಗಿಸ್ ಕಳ್ಸೋಣ ಅಂತ. ಬಟ್ ದೇ ಡೋಂಟ್ ಡೂ ದಟ್ ಅಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಎಪಿಸೋಡು ಇದು ಸ್ಟಾರ್ ಸುವರ್ಣದಲ್ಲಿ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ದು ಇದೇ ಫಸ್ಟ್ ಸೀರಿಯಲ್ ಅಲ್ಲ ಅಂತ ಅನ್ಸುತ್ತೆ. ಸೊ ನಾನು ಫಸ್ಟ್ ಸೀರಿಯಲ್, ಫಸ್ಟ್ ಧಾರಾವಾಹಿ ಜಾನಕಿ ರಾವ ಅಂತ ಸ್ಟಾರ್ ಸುವರ್ಣ ವಾಹಿನಿಯಲ್ಲೇ ಬಂದಿದ್ದು. ಸೊ ಅದು ಬಂದ ಮೇಲೆ ಕಲರ್ಸ್ ಕನ್ನಡಲ್ಲಿ ಮಾಡಿದೆ, ಮತ್ತೆ ಇನ್ನ ಉದಯ ಹಲವಾರು ಚಾನೆಲ್ಗಳಲ್ಲಿ ಮಾಡಿದ್ದೀನಿ. ಬಟ್ ಯಾವತ್ತೂ ಅಣ್ಣ ತಮ್ಮಂದಿರ್ ಕ್ಯಾರೆಕ್ಟರ್ ಮಾಡಿಲ್ಲ ಆಸ್ ಆಫ್ ನೌ. ಸರ್, ಅದೇ ಈಗ ಸೀರಿಯಲ್ 300 ಎಪಿಸೋಡ್ ಕಂಪ್ಲೀಟ್ ಆಗಿದೆ. ಎಷ್ಟು ಖುಷಿ ಕೊಟ್ಟಿದಂತ ಅನ್ನೋದು? ಇದು ಆಕ್ಚುಲಿ ಇಟ್ ಇಸ್ ಚಾಲೆಂಜ್ ಅಂತಾನೆ ಹೇಳ್ಬೋದು. ಇವಾಗ ಬರ್ತಿರೋ ಸೀರಿಯಲ್ಗಳೆಲ್ಲ ಅದು ಏನಂತಾರೆ, ಒಂದ್ಸತಿ ಆಡಿಯನ್ಸ್ ಕನೆಕ್ಟ್ ಆಗಿ ಇದು ಅವ್ರಿಗೆ ಕ್ಯಾಚ್ ಆನ್ ಆಗಿ ಕಂಟಿನ್ಯೂಸ್ ಆಗಿ ರನ್ ಆಗೋದಕ್ಕೆ ಇಟ್ ಇಸ್ ಅ ವೆರಿ ಬಿಗ್ ಚಾಲೆಂಜ್. ಯಾಕಂದ್ರೆ ಎಲ್ಲ ಕಥೆಗಳು ತುಂಬಾ ಕಾಂಪಿಟೇಟಿವ್ ಆಗಿ ಬರ್ತಾ ಇದೆ. ಅಂಡ್ ತುಂಬಾ ಬೇಗ ಚೆನ್ನಾಗಿ ಓಡ್ತಿರೋ ಸೀರಿಯಲ್ಗಳು ದಿಢೀರ್ ಅಂತ ರೇಟಿಂಗ್ ಬಿದ್ದೋಗೋದು. ಅಂಡ್ ರೇಟಿಂಗ್ ಇಸ್ ದ ಎಂಟೈರ್ ಶೋ ರನ್ನರ್. ಸೊ ನಾವ್ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೀವಿ, ಆ ತರ ಅಲ್ಲದೆ ಕತೆ ಎಷ್ಟು ಇಂಪಾರ್ಟೆಂಟ್, ಕತೆ ಹೇಗೆ ಹೋಗ್ತಾ ಇದೆ ಅಂತ ಹೋಗುತ್ತೆ. ಅಂಡ್ ನಂಗೆ ಗೊತ್ತಿರಂಗೆ ನಮ್ಗೊಂದು ಒಳ್ಳೆ ಸಾಲಿಡ್ ಕತೆ ಬೇಸ್ ಸಿಕ್ತು ಸ್ಟಾರ್ಟಿಂಗ್ ಇಂದಾನೆ. ಸೊ ಈ ಕತೆ ಬೇಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ರಿಚ್ ಫ್ಲಾಂಬಾಯಿಂಟ್ ಹೀರೋ ಆಗಿ ತೋರಿಸ್ದೆ. ಒಂದು ಮಿಡ್ಲ್ ಕ್ಲಾಸ್ ಹುಡುಗ ಹೇಗೆ ₹1 ಕಷ್ಟ ಪಡ್ತಾ ಇದ್ದಾನೆ, ಹೋಗ್ತಾ ಹೋಗ್ತಾ ಹೇಗೆ ಅವ್ನ ಲೈಫ್ ಅಲ್ಲಿ ಅವ್ನ್ ಸ್ಟಾರ್ಟ್ ಮಾಡೋ ಬಿಸ್ನೆಸ್ ಹೇಗೆ ಬೆಟರ್ ಆಗುತ್ತೆ, ಫ್ಯಾಮಿಲಿ ವಾತಾವರಣ ಹೇಗೆ ಚೇಂಜ್ ಆಗುತ್ತೆ ಅನ್ನೋ ಒಂದು ಕತೆ. ಸೊ ನಂಗೆ ಗೊತ್ತಿರಂಗೆ ಇದು ಜನರಿಗೆ ತುಂಬಾ ರಿಯಲಿಸ್ಟಿಕ್ ಆಗಿದೆ, ಬಾಯ್ ನೆಕ್ಸ್ಟ್ ಡೋರ್ ತರ. ಯಾಕಂದ್ರೆ ಇವನು ಪೆಟ್ರೋಲ್ ಹಾಕ್ಸ್ಕೊಳ್ಳೋದಕ್ಕೂ ಒದ್ದಾಡೋ ಕತೆಗಳು ತುಂಬಾ ಇದೆ. ಬಟ್ ಇವಾಗ ಅದೇ ಮನೆ ಮುಂದೆ ಬೆನ್ಸ್ ಆಗ್ಲಿ, BMW ಆಗ್ಲಿ, ಆ ತರ ಗಾಡಿಗಳು, ಆ ತರ ಕತೆ ಚೇಂಜ್ ಆಗಿರೋದ್ರಿಂದ ಇಟ್ಸ್ ಅ ವೆರಿ ಮೋಟಿವೇಟಿಂಗ್ ಸ್ಟೋರಿ ಫಾರ್ ಆಲ್ ಪೀಪಲ್ ವಾಚಿಂಗ್ ಇಟ್. ನಮ್ ಜನರೇಷನ್ ಎಸ್ಪೆಷಲಿ. ಇಲ್ದರೆ ಜನರಲ್ ಆಗಿ ಸೀರಿಯಲ್ಸ್ ನ ಬೀಸೆ ಮನೇಲಿ 6 ಗಂಟೆ ಆದ್ರೆ ಸಾಕು ಆಂಟಿಗಳು ಕೂತ್ಕೊಂಡು ನೋಡ್ತಾರೆ ಅಂತ. ಬಟ್ ಆ ತರ ಅಲ್ಲದೆ ಒಂದು ಯಂಗ್ ಜನರೇಷನ್ ನೋಡಂಗೆ ಒಂದು ಅಪ್ಲಿಫ್ಟಿಂಗ್ ಕತೆ ಅಂತ ಹೇಳ್ಬೋದು. ಸರ್, ನಿಮ್ಮ ರಾಧೆ ಬಗ್ಗೆ ಏನ್ ಹೇಳ್ತೀರಾ ಅನ್ನುವಂಥದ್ದು? ಸೊ ರಾಧಾ ಪಾತ್ರನ ವಿದ್ಯಾರಾಜ್ ಅನ್ನೋರು ನಿಭಾಯಿಸ್ತಾ ಇದ್ದಾರೆ. ಅವ್ರಾಗ್ಲೇ ಇನ್ನೊಂದು ಧಾರಾವಾಹಿ ಮಾಡಿದ್ದಾರೆ ಇದಕ್ಕಿಂತ ಮುಂಚೆ. ಈ ಧಾರಾವಾಹಿಲಿ ನಾನು ಅವ್ರ ಜೊತೆ ಆಕ್ಟ್ ಮಾಡಿ ಒಂದು 100 ಎಪಿಸೋಡ್ಸ್ ಆಗಿರ್ಬೋದು. ಈಗ ಒಂದು 3-4 ಮಂತ್ಸ್ ಇಂದ ಆಕ್ಟ್ ಮಾಡ್ತಾ ಇದೀವಿ ಇಬ್ರು ಒಟ್ಟಿಗೆ. ಒನ್ ಆಫ್ ದ ಮೋಸ್ಟ್ ಪ್ಲೇಫುಲ್ ಜೋವಿಯಲ್ ಪರ್ಸನ್ಸ್ ಎವರ್. ಇಬ್ರು ಹೋಗೋ ಬಾರೋ ಫ್ರೆಂಡ್ಸ್ ತರ ತುಂಬಾ ಮಜವಾಗಿ ಮಾತಾಡ್ಕೊಂಡು ಇಟ್ ಇಸ್ ರಿಯಲಿ ಫನ್. ಅಲ್ಲ, ಯಾವಾಗ್ಲೂ ಸೀರಿಯಲ್ ಯಾಕೆ ಅವ್ರನ್ನ ಅಳಿಸ್ತಾ ಇರ್ತೀರ ಅಂತ ನೀವು ಸೇವ್ ಮಾಡ್ಬೋದಲ್ಲ ಸ್ವಲ್ಪ? ಸೊ ನಾನ್ ಆನ್ ಕ್ಯಾಮ್ರಾ ಅವ್ರನ್ನ ಅಳಿಸ್ತಾ ಇದ್ರು, ಆಫ್ ಕ್ಯಾಮ್ರಾ ಅವ್ರನ್ನ ಬರೀ ನಗಿಸ್ತಾನೆ ಇರ್ತೀನಿ. ಅವಳು ನಾನು ನೋಡಿದಾಗೆಲ್ಲ ಬರೀ ನಗ್ತಾನೆ ಇರ್ತಾಳೆ. ಸೊ ಆನ್ ಕ್ಯಾಮ್ರಾ ಮಾತ್ರ ಪಾತ್ರ ನಿಭಾಯಿಸ್ಬೇಕಾಗಿ ಬಂದಿರೋದ್ರಿಂದ ಅವಾಗವಾಗ ರೂಡ್ ಆಗಿ ಮಾತಾಡಿ, ಇಲ್ಲ ಅವಳಿಗೊಂದ್ ಸ್ವಲ್ಪ ನೋವಾಗೋ ಹಾಗೆ ಮಾತಾಡಿ ಅಳ್ಸೋದ್ ಮಾತ್ರ ಈ ಕೃಷ್ಣನ ಪಾತ್ರ. ಸರ್, ಕೃಷ್ಣ ಅಲ್ಲಿ ಶಾರ್ಟ್ ತೆಗಿಬೇಕಾದ್ರೆ ಗೊತ್ತಾಯ್ತು ತುಂಬಾ ಸೈಲೆಂಟ್ ಆಗಿದ್ರು. ಇವಾಗ ಗೊತ್ತಾಯ್ತು ಯಾಕೆ ಕೃಷ್ಣ ಅಲ್ಲಿ ಮಾತ್ರ ಸೈಲೆಂಟ್ ಆಗಿರ್ತಾರೆ, ಇಲ್ಲಿ ವೈಲೆಂಟ್ ಆಗಿರ್ತಾರ ಅಂತ. ಸೊ ಜನರಲ್ ಆಗಿ ಹಾಗೆ ನನ್ನ ಕ್ಯಾರೆಕ್ಟರ್ಗೂ ನಾನು ಇರೋದಕ್ಕೂ ಕಂಪ್ಲೀಟ್ ಆಪೋಸಿಟ್. ಇದಕ್ಕಿಂತ ಮುಂಚೆ ಇದ್ದಿದ್ದ ಕ್ಯಾರೆಕ್ಟರ್, ಲೈಕ್ ಫಸ್ಟ್ 200 ಎಪಿಸೋಡ್ಸ್ ಇದ್ದಿದ್ದ ಕ್ಯಾರೆಕ್ಟರ್ ಅಲ್ಲಿ ನಾನು ತುಂಬಾ ಮಾತಾಡೋ ಹಾಗೆ, ತುಂಬಾ ಜೋವಿಯಲ್ ಆಗಿ ಆಟ ಆಡ್ಕೊಂಡಿರೋ ಹಾಗಿತ್ತು. ಬಟ್ ಈಗ ಕತೆ ಪ್ರಕಾರ ನಾನ್ ಆಸ್ ಅ ಕ್ಯಾರೆಕ್ಟರ್ ಸೈಲೆಂಟ್ ಆಗ್ತೀನಿ. ಸೊ ಆ ಒಂದು ರೀಸನ್ ಇಂದ ಆನ್ ಕ್ಯಾಮ್ರಾನ ನಾನು ನೋಡ್ಬೇಕಾದ್ರೆ ಯಾರತ್ರನೂ ಮಾತಾಡಲ್ಲ ಅನ್ಸುತ್ತೆ, ಸೈಲೆಂಟ್ ಆಗಿರ್ತಾನೆ ಅನ್ಸುತ್ತೆ. ಬಟ್ ಕಟ್ ಆಗಿದ ತಕ್ಷಣ ಎಲ್ರು ಗೋಳೋಗಿ ಗೊತ್ತಾ ಇರ್ತೀನಿ. ರಜನಿ ಮತ್ತೆ ಪರಿ ಅವ್ರು ಸಿಕ್ಕಾಪಟ್ಟೆ ಕೊಟ್ಲೆ ಕೊಡ್ತಿರ್ತಾರಲ್ಲ ಸೀರಿಯಲ್ ಅಲ್ಲಿ. ಸೊ ಸೀರಿಯಲ್ ಆದ್ಮೇಲೆ ಈಗ ಸೀರಿಯಲ್ ಇಂದ ಸೆಟ್ ಇಂದ ಹೊರಗ್ ಬಂದ್ಮೇಲೆ ಸೊ ಅದಕ್ಕೇನಾದ್ರು ರಿವೆಂಜ್ ತಗೊಳಕ್ ಏನಾದ್ರು ಫನ್ ಆಗಿ ಏನಾದ್ರು ಸೆಟ್ ಅಲ್ಲಿ ಹಾಡ್ತೀರಾ ಅನ್ನುವಂಥದ್ದು? ಸೂಪರ್ ಆಗಿ ಫನ್ ಆಗುತ್ತೆ. ಆಕ್ಚುಲಿ ಅವ್ರು ನನಗೆ ಆನ್ ಕ್ಯಾಮ್ರಾ ಏನೇ ಲೈಕ್ ಡೈಲಾಗ್ ಹೇಳ್ಬೇಕಾದ್ರೆ ಉರ್ಮಿಳಾ ಅವರು ಕೃಷ್ಣನ್ಗೆ ಏನೇ ಕೌಂಟರ್ ಕೊಟ್ರು ಕಟ್ ಅಂದಿದ ತಕ್ಷಣ ಕೈ ಮುಗಿದ್ಬಿಡ್ತಾರೆ, ದಯವಿಟ್ಟು ಏನ್ ಹೇಳ್ಬೇಡ, ಎಲ್ಲಾರ ಮುಂದೆ ಮರ್ಯಾದೆ ಹೋಗ್ಬಿಡುತ್ತೆ ಅಂತ. ಸೊ ಆತರ ಒಂದು ಫನ್ ಬ್ಯಾಂಟರ್ ಇದೆ. ಅಂಡ್ ಇಟ್ಸ್ ಅ ವೆರಿ ಪಾಸಿಟಿವ್ ಅಟ್ಮಾಸ್ಫಿಯರ್. ಈಗ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರಿ ಈಗಿನವ್ರಿಗೆ ಬೇಗ ಈ ಒಂದು ಸೀರಿಯಲ್ ಬೇಗ ಕನೆಕ್ಟ್ ಆಗುತ್ತೆ, ಎಲ್ಲ ಆಂಟಿರಲ್ಲ ಈ ಸೀರಿಯಲ್ ನೋಡೋರು ಅಂತ. ಸೊ ಬಿಫೋರ್ ಮಾಡೋದಕ್ಕಿಂತ ಈ ಸೀರಿಯಲ್ ಏನ್ ಕಲ್ತ್ಕೊಂಡ್ರಿ ಅನ್ನುವಂಥದ್ದು?
ಸೊ ಆಂಟಿ ರೀ ಸೀರಿಯಲ್ ನೋಡೋಲ್ಲ ಅಂತ ಹೇಳೋ ಮಾತಲ್ಲ. ಜನರಲ್ ಆಗಿ ದ ಕಾಮನ್ ನಾರ್ಮ್ ಇಸ್ ಲೇಡೀಸ್ ಮಾತ್ರ ಸೀರಿಯಲ್ ನೋಡ್ತಾರೆ ಅನ್ನೋ ತರ. ಸೊ ನಾನೇನ್ ಹೇಳ್ತಾ ಇದೀನಿ ಅಂದ್ರೆ ಇವಾಗ ಒಂದು ಯಂಗರ್ ಜನರೇಷನ್ಗೂ ಇದು ನೋಡೋ ಒಂದು ರೀಸನ್ ನಾವು ಕೊಡೋದಕ್ಕೆ ಟ್ರೈ ಮಾಡಿದೀವಿ ಈ ಕಥೆಯಲ್ಲಿ. ನಾನು ಹೇಳ್ದೆ ಈ ಸಾಕಷ್ಟು ಸೀರಿಯಲ್ ಮಾಡ್ಕೊಂಡ್ ಬಂದಿದ್ದೀರಲ್ವಾ, ಸೊ ಇದ್ರಲ್ಲಿ ನೀವೇ ಹೇಳಿದ್ರಲ್ಲ ಈಗಿನವ್ರಿಗೆ ಬೇಗ ಕನೆಕ್ಟ್ ಆಗುತ್ತೆ ಈ ಸೀರಿಯಲ್ ಅಂತ. ಜೆನ್ಸಿ ಕಿಡ್ಸ್ ಗಳಿಗೆಲ್ಲ ಗೊತ್ತಲ್ಲ ಯಾವ ರೀತಿ ಕನೆಕ್ಟ್ ಆಗುತ್ತೆ ಅಂತ, ಅದ್ ಹೆಂಗ್ ಕನೆಕ್ಟ್ ಆಗುತ್ತೆ ಅಂತ ಹೇಳಿ ಅಂತ ಹೇಳ್ತಾ ಇದೀನಿ ಅಷ್ಟೇ. ನಾವು ಹೆಂಗ್ ಕ್ವಶನ್ ಮರಿಯೋಣ, ನಾವ್ ಕೇಳೋಕೆ ಎಲ್ಲ ನಾವು ಕ್ವಶನ್ ಮಾಡೋಕೆ ಇರೋರು, ಕ್ವಶನ್ ಮಾಡ್ತಾರೆ ಹೆಂಗೆ ಅಲ್ವಾ? ಓಕೆ, ರೈಟ್. ಸೊ ಜೆನ್ಸಿಗೆ ಹೇಗ್ ರಿಲೇಟ್ ಆಗುತ್ತೆ ಅಂದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿದೆ. ಅದೇ ನಾನು ಹೇಳ್ತಿರೋ ಈಗಿನ ಒಂದು ಕಲ್ಚರ್ ಅಲ್ಲಿ ಒಂದು ಹುಡುಗ ಒಂದು ಬಿಸ್ನೆಸ್ ರನ್ ಮಾಡೋದು ಆಗ್ಲಿ, ಅವ್ನ ಲೈಫ್ ಅಲ್ಲಿ ಏನು ಪ್ರಾಬ್ಲಮೇ ಇಲ್ಲದೆ ಅವ್ನು ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಅವ್ರ ಗೋಲ್ಡನ್ ಸ್ಪೂನ್ ಅಂತಾರಲ್ಲ, ಆತರ ಏನು ಪ್ರಾಬ್ಲಮೇ ಇಲ್ದೇ ಇರೋ ಕಥೆಗಳನ್ನ ತೋರಿಸ್ತಾರೆ. ಅವನು ಇಳಿತಾನೆ, ಚಾಪರ್ ಇಂದ ಹೆಲಿಕಾಪ್ಟರ್ ಅಲ್ಲಿ ಇಳಿತಾನೆ, 10 ಜನ ಮುಂದ್ಗಡೆ ನಡೀತಾ ಇರ್ತಾರೆ, 10 ಜನ ಹಿಂದೆ ನಡೀತಾ ಇರ್ತಾರೆ. ಆತರ ಒಂದು ಕತೆ ಹೋಗ್ಬೇಕಾದ್ರೆ ನೋಡೋರ್ಗೆಲ್ರಿಗೂ ಏನ ಅರ್ಥನೇ ಆಗಲ್ಲ, ಹೋಗ್ ಗುರು ಇದು ಅನ್ನೋ ತರ ಇರುತ್ತೆ. ಜನರಲ್ ಆಗಿ ಹುಡುಗಿರ್ಗೆ ಅವ್ರಿಗೆ ಒಂದು ಇಂಪ್ರೆಸ್ ಆಗೋಂತ ಒಂದು ಕತೆ ಇರ್ಬೋದು ಅದು. ಬಟ್ ಇವಾಗ ಇವ್ನ್ ಬೈಕಲ್ಲಿ ಹೋಗ್ತಾ ಇರ್ತಾನೆ, ಮಧ್ಯದಲ್ಲಿ ನಿಂತು ಹಿಂದೆ ತಿರ್ಗಿ ನೋಡಿದ ತಕ್ಷಣ ನನ್ನ ಫ್ರೆಂಡ್ ಹಾಕ್ಸದ್ ಮರ್ತೋದಾ, ಏನ್ ಅಂದ್ರೆ ಪೆಟ್ರೋಲ್ ನಾನು ಈ ತರ ಒಂದು ಫನ್ ಆಗಿ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಹುಡುಗರು ಅಷ್ಟೇ ಅದನ್ನ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ ಬೇರೆ ಪ್ಲಾಟ್ಫಾರ್ಮ್ ಗಳಲ್ಲಿ ಅದನ್ನ ಕಟ್ ಮಾಡಿ ನೋಡ್ಬೇಕಾದ್ರೆ ಈ ಕಾಮಿಡಿ ಲೈನ್ಸ್ ಎಲ್ಲ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಈ ಒಂದು ಕಾರಣದಿಂದ ಜನರಿಗೆ ತುಂಬಾ ಚೆನ್ನಾಗಿ ಅದು ಲೈಕ್ ರಿಲೇಟ್ ಆಗುತ್ತೆ ಅಂತ ಅನ್ಸುತ್ತೆ. ಅಲ್ಲ, ನಾನ್ ಸೀರಿಯಲ್ ನೋಡ್ತೀನಿ ಆಕ್ಚುಲಿ. ಇದು ನೀವ್ ಹೇಳಿದ ತರ ಪಂಚ್ ಡೈಲಾಗ್ ಏನು ಇಲ್ಲ. ರಾಧಾ ಅಳ್ತಾ ಇದ್ರೆ ಕೃಷ್ಣ ಸಮಾಧಾನ ಮಾಡ್ತಾ ಇರ್ತಾರೆ, ಮೊನ್ನೆನೋ ತಾಳಿ ಕಿತ್ತೋಗುತ್ತೆ, ಈ ತರ ಸೀನ್ಸ್ ಎಲ್ಲ ನಡೀತಾ ಇರುತ್ತೆ. ಸೊ ಕಥೆನ ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರೆ ಒಂದೊಂದ್ ಕ್ಯಾರೆಕ್ಟರ್ ಇನ್ನೊಂದು ಕ್ಯಾರೆಕ್ಟರ್ ಜೊತೆ ಒಂದು ಬಾಂಡ್ ತರ ಇರುತ್ತಲ್ಲ. ಸೊ ನಾನ್ ಮಾತಾಡ್ತಿದ್ದ ಬಾಂಡ್ ಬಂದು ಕೃಷ್ಣ ಮತ್ತೆ ಪಾರ್ಥ ಅಂತ ಅವ್ರಿಬ್ರು ಫ್ರೆಂಡ್ಸ್ ಮಧ್ಯ ಇರೋ ಬಾಂಡ್ ಬಗ್ಗೆ ಮಾತಾಡಿದ್ದೆ. ಬಟ್ ಹೀರೋಯಿನ್ ಜೊತೆ ಇರೋ ಬಾಂಡ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಯಾಕಂದ್ರೆ ಅವಳು ಒಂದು ಟ್ರಾಮಾ ಇಂದ ಹೊರಗಡೆ ಬರ್ತಾ ಇದ್ದಾಳೆ, ಇವನು ಒಂದು ಟ್ರಾಮಾ ಇಂದ ಹೊರಗಡೆ ಬರ್ತಾ ಇದ್ದಾನೆ. ಸೊ ನಮ್ಮಿಬ್ರ ಮಧ್ಯೆ ಅಂತ ಜೋಬಿಯಲ್ ಸೀನ್ಸ್ ಆಸ್ ಆಫ್ ನಾವು ಇನ್ನ ಬಂದಿಲ್ಲ. ಬಟ್ ಈಗಿನ ಕಥೆಲಿ ನಾವು ನೋಡ್ತಿರೋ ಹಾಗೆ, ನಾವು ಇಲ್ಲಿವರೆಗೂ ಒಂದು ಲಾಸ್ಟ್ ಒಂದು 3-4 ಡೇಸ್ ಇಂದ ವರ್ಕ್ ಮಾಡಿರೋ ಹಾಗೆ ತುಂಬಾ ಆತರ ಒಂದು ಇದು ಕಾಣ್ ಬರ್ತಿದೆ. ಸೊ ಆತರ ಬರುತ್ತೆ ಅಂತ ನಮ್ಗೊಂದು ಫೀಲಿಂಗ್ ಇದೆ. ಲೇಡೀಸ್ ಅಂಡ್ ಜೆಂಟಲ್ಮನ್, ನೀವು ನೋಡ್ತಾ ಇದ್ರ ಫೋಕಸ್ ಟಿವಿ, ನಾನು ಪೂಜಾ ಗೌರಪ್ಪ. ಇವತ್ತು ನಾನು ಹೇಳ್ತಾ ಇದ್ದೆ ಸೀರಿಯಲ್ ಸೆಟ್ ಗೆ ವಿಸಿಟ್ ಮಾಡಿದೀನಂತೆ. ನೀನಿಲ್ಲದೆ ನನ್ನ ಜೊತೆ ಸೀರಿಯಲ್ ಸೆಟ್ ಗೆ ವಿಸಿಟ್ ಮಾಡಿದೀನಿ. ಇದರಲ್ಲಿ ಸಾಕಷ್ಟು ಎಲ್ಲಾರ ಜೊತೆನೂ ಮಾತಾಡಿದೆ. 1 to 1 ಫನ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈಗ ನಾವು ವಿದ್ಯಾರಾಜನ್ ಅಂದ್ರೆ ಹೀರೋಯಿನ್ ಜೊತೆ ಮಾತಾಡ್ತಾ ಇದೀವಿ. ಸೀರಿಯಲ್ ಅಲ್ಲಿ ಬಂದು ಇವರು ಕೃಷ್ಣ ಅಂಡ್ ರಾಧೆ ಪಾತ್ರದಲ್ಲಿ ರಾಧೆ ಆಗಿ ಕಾಣಿಸ್ಕೊಂಡಿದ್ದಾರೆ. ಎಸ್, ಈಗ ಅವ್ರ ಜೊತೆನೆ ಮಾತಾಡ್ತಾ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಮೊದಲನಾಗಿ ಪುಟ್ಟಕ್ಕನ ಮಕ್ಕಳಲ್ಲಿ ನೋಡಿದ್ದು, ಈಗ ಇದ್ರಲ್ಲಿ ನೋಡ್ತಾ ಇದೀವಿ. ಸಾಕಷ್ಟು ಖುಷಿ ಆಗ್ತಾ ಇದೆ. ಏನ್ ಹೇಳ್ತೀರಾ ಸೀರಿಯಲ್ ಬಗ್ಗೆ ಅನ್ನುವಂಥದ್ದು? ಇನ್ನೊಂದು ವಿಚಾರ ಅಂದ್ರೆ ಸೀರಿಯಲ್ 300 ಎಪಿಸೋಡ್ ಕಂಪ್ಲೀಟ್ ಮಾಡಿದೆ. ಎಲ್ರಿಗೂ ನಮಸ್ತೆ. ನಾನ್ ಸೂಪರ್ ಆಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವ್ ಆರಾಮ? ನಾನು ಆರಾಮ. ಥ್ಯಾಂಕ್ ಯು ಸೋ ಮಚ್. ಇನ್ನ ಪುಟ್ಟಕ್ಕನ ಮಕ್ಕಳಲ್ಲಿ ನಾನು ನೋಡಿದೀನಿ ಅಂತ ನೆನ್ಪಿಟ್ಕೊಂಡಿದ್ದೀರಲ್ಲ, ಅದು ಸಖತ್ ಖುಷಿ. ಯಾರೇ ನೋಡಿದ್ರು ಫಸ್ಟ್ ಅವ್ರು ಹೇಳಿದ್ರು ಪುಟ್ಟಕ್ಕನ ಮಕ್ಕಳು ಸ್ನೇಹ ಅಲ್ವಾ ಅಂತ. ಅದೊಂದು ಸಖತ್ ಖುಷಿ ಇದೆ. ಮತ್ತೆ ನಾನ್ ಇಲ್ಲಿಗೆ ಬಂದು ರೀಸೆಂಟ್ ಆಗಿ ಒಂದು 2 months ಆಯ್ತು ಅಷ್ಟೇ. ದಿಸ್ ಇಸ್ ಮೈ 3rd month ಇಲ್ಲಿ. ತುಂಬಾ ಚೆನ್ನಾಗಿದೆ, ಟೀಮ್ ತುಂಬಾ ಚೆನ್ನಾಗಿದೆ, ಆಚೆ ಕಡೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಜನರದು. ಮತ್ತೆ ಈ ಲುಕ್ ಬಗ್ಗೆ ತುಂಬಾ ಜನ ಮಾತಾಡ್ತಿದ್ದಾರೆ. ಈವನ್ ನಮ್ಮನೇಲೂ ಕೂಡ ಈ ಲುಕ್ ಚೆನ್ನಾಗಿದೆ, ಸ್ಪೆಕ್ಸ್ ಚೆನ್ನಾಗಿದೆ, ಹೇರ್ ಸ್ಟೈಲ್ ಚೆನ್ನಾಗಿದೆ ಅಂತ. ಮತ್ತೆ ಇಲ್ಲಿ ತುಂಬಾ ಇನೋಸೆಂಟ್ ಕ್ಯಾರೆಕ್ಟರ್ ನಂದು, ಅದು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಪ್ಲೇ ಮಾಡ್ತಿದ್ಯಾ ಅಂತ. ಎಲ್ಲ ಚೆನ್ನಾಗಿ ಬರ್ತಿದೆ, ತುಂಬಾ ಖುಷಿ ಇದೆ. ಅಲ್ಲೂ ಲೀಡ್ ಕ್ಯಾರೆಕ್ಟರ್, ಇಲ್ಲೂ ಲೀಡ್ ಕ್ಯಾರೆಕ್ಟರ್. ಎಷ್ಟು ಖುಷಿ ಕೊಟ್ಟಿದೆ ಅಂತ ಹೇಳಿದ್ರೆ, ಈಗ ನಾವು ಆಸ್ ಆರ್ಟಿಸ್ಟ್ ಆಗಿ ಎಂಟ್ರಿ ಕೊಟ್ಟಾಗ ಚಿಕ್ಕ ಒಂದು ಇದು ಅಪರ್ಚುನಿಟಿ ಸಿಗೋದು ಜಾಸ್ತಿ. ನೀವು ಎಂಟ್ರಿ ಕೊಡ್ಬೇಕಾದ್ರೆ ಮೇನ್ ರೋಲ್ ಅಲ್ಲಿ, ಮೇನ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಾ. ತುಂಬಾ ಖುಷಿ ಇದೆ. ನಾನು ಫ್ರೆಶರ್ ಆಗಿ ಇಂಡಸ್ಟ್ರಿಯಾಗಿ ಬಂದಾಗಿಂದನೂ ನಂಗೆ ಮೇನ್ ಲೀಡೇ ಸಿಗ್ತಾ ಇದೆ. ರಾಮಾಚಾರಿ ಒಂದ್ ಮಾತ್ರ ನಾನು ನೆಗೆಟಿವ್ ಆಗಿ ಮಾಡಿದ್ದೆ. ಅದಾದ್ಮೇಲೆ ಪುಟ್ಟಕ್ಕನ ಮಕ್ಕಳು ಪಾಸಿಟಿವ್ ಮಾಡಿದೆ, ಮತ್ತೆ ಇದು ಪಾಸಿಟಿವ್ ಮೇನ್ ಲೀಡ್. ಅಂಡ್ ನಾನು ತೆಲುಗು ಸೀರಿಯಲ್ನು ಪಾಸಿಟಿವ್ ಮೇನ್ ಲೀಡೇ ಮಾಡಿದೆ. ಬ್ಯಾಕ್ ಟು ಬ್ಯಾಕ್ ಸಿಗ್ತಾ ಇದೆ, ಅದು ತುಂಬಾ ಖುಷಿ. ಎಲ್ಲರ ಆರ್ಟಿಸ್ಟ್ಗೂ ಅದೊಂದು ಆಸೆ ಇರುತ್ತೆ, ನಮ್ಗೆ ಯಾವಾಗ್ಲೂ ಕೆಲಸ ಇರಬೇಕು, ಯಾವಾಗ್ಲೂ ಕೆಲಸ ಮಾಡಬೇಕು, ಬ್ಯಾಕ್ ಟು ಬ್ಯಾಕ್ ವರ್ಕ್ ಇರಬೇಕು, ಅದು ಮೇನ್ ಲೀಡ್ ಆಗಿ ಸಿಗ್ಬೇಕು ಅಂತ. ಸೊ ನನ್ಗದ್ ಸಿಕ್ತಿದೆ, ಗಾಡ್ ಗ್ರೇಸ್. ಸಿಕ್ಕಾಪಟ್ಟೆ ಖುಷಿ ಇದೆ. ಪುಟ್ಟಕ್ಕನ ಮಕ್ಕಳಲ್ಲಿ ಉಮಾಶ್ರೀ ಮೇಡಮ್ ಜೊತೆ ವರ್ಕ್ ಮಾಡಿದೀರಾ. ಸೊ ಎಷ್ಟು ದೊಡ್ಡ ಆಕ್ಟರ್ ಜೊತೆ ತೆರೆ ಹಂಚ್ಕೊಂಡಿದ್ದೀರಾ, ಅದೆಷ್ಟು ಖುಷಿ ಕೊಡ್ತು ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಳೋದಾದ್ರೆ? ಆಕ್ಚುಲಿ ತುಂಬಾ ಖುಷಿ ಇದೆ. ಫಸ್ಟ್ ನಾನು ಪುಟ್ಟಕ್ಕನ ಮಕ್ಕಳು ಕಾಸ್ಟ್ ಆದಾಗ ನನ್ಗೆ ಬೇರೆಯವರೆಲ್ಲ ಹೇಳ್ತಾ ಇದ್ರು, ಅಂದ್ರೆ ನಮ್ ರಾಮಾಚಾರಿಲಿ ಇದ್ದೆ ಅವಾಗ, ಅವರು ಹೇಳ್ತಾ ಇದ್ರು ಅದು ಇನ್ನೊಂದ್ ಮಂತ್ ಕ್ಲೋಸ್ ಆಗ್ಬಿಡುತ್ತಂತೆ ಸೀರಿಯಲ್, ಕೇಳ್ಕೊಂಡೋಗು, ನೀನು ಹೋಗಿ ಮೇನ್ ಲೀಡ್ ಆಗಿ ಹೋಗಿ 1 month ಕ್ಲೋಸ್ ಆಗ್ಬಿಟ್ರೆ ಅದು ಚೆನ್ನಾಗಿರಲ್ಲ, ಆಚೆ ಟಾಕ್ ಎಲ್ಲ ಬೇರೆ ತರ ಇರುತ್ತೆ ಅಂದ್ಬಿಟ್ಟು. ನಾನು ನಮ್ಮ ಮನೇಲಿ ಒಂದ್ಸಲ ಇದನ್ನ ಮಾತಾಡ್ದೆ, ಅಮ್ಮ ಹಿಂಗ್ ಹೇಳ್ತಿದ್ದಾರೆ ಏನ್ ಮಾಡ್ಲಿ ಅಂತ. ನಮ್ಮ ಮನೇಲಿ ಹೇಳಿದ್ ಒಂದೇ ಮಾತು, ಉಮಾಶ್ರೀ ಅಮ್ಮನ್ ಜೊತೆ 1 ತಿಂಗಳು ನೀನ್ ಮಾಡ್ತೀಯಾ, 1 ತಿಂಗಳು ಮಾಡಕ್ ನಿಂಗೆ ಅವಕಾಶ ಸಿಕ್ಕಿದ್ಯಾ, ಕಣ್ ಮುಚ್ಕೊಂಡು ಹೋಗು ಮಾಡು ಅಂತ. ನನಗೂ ಅದೇ ಸಿಕ್ಕಾಪಟ್ಟೆ ಖುಷಿ ಇತ್ತು. ಪುಟ್ಟಕ್ಕನ ಮಕ್ಕಳು ಅಂದ್ರೆ ಅಷ್ಟು ದೊಡ್ಡ ಸೀರಿಯಲ್ಲು, ಮತ್ತೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ,
ಮೇನ್ಲಿ ಉಮಾಶ್ರೀ ಮೇಡಮ್ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಅವಾಗಿಂದನೂ ಇಷ್ಟ. ಸೊ ಹೋದೆ, ನನ್ಗೆ ಏನೋ ಗೊತ್ತಿಲ್ಲ, ಗಾಡ್ ಗ್ರೇಸೋ ಇಲ್ಲ ಏನೋ ನನ್ ಲಕ್, TRP ತುಂಬಾ ಚೆನ್ನಾಗಿ ಬಂತು. ಸೊ 1 ತಿಂಗಳು ಅಂತಿದ್ ಸೀರಿಯಲ್ 1 ವರ್ಷ ಹೋಯ್ತು. ಅಲ್ಲಿಂದ ತುಂಬಾ ಚೆನ್ನಾಗಿ ಅಂದ್ರೆ ಜನ ಎಲ್ಲ ನನ್ನ ರೆಕಗ್ನೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಅಲ್ಲಿಂದ ಇಲ್ಲಿ ಬಂದಿದ್ದೀನಿ ಇವಾಗ. ಇಲ್ಲೂ ಅಷ್ಟೇ ಖುಷಿ ಇದೆ, ಜನ ಅಷ್ಟೇ ಚೆನ್ನಾಗಿ ನನ್ನ ಅಂದ್ರೆ ಗುರುತಿಸ್ತಾ ಇದ್ದಾರೆ, ಓ ನೀವು ನೀರಲ್ಲೂ ಜೊತೆಯಲ್ಲಿ ಮಾಡ್ತಾ ಇದ್ದೀರಾ ಅಲ್ವಾ ಅಂತ. ಸೊ ಇದು 1 ವರ್ಷ ಆದ್ಮೇಲೆ ಅದೇ ತರ ಹೆಸರು ಬರುತ್ತೆ ಅಂತ ಅನ್ಕೊಂಡಿದೀನಿ, ಬರುತ್ತೆ. ಉಮಾಶ್ರೀ ಮೇಡಮ್ ಜೊತೆ ನಾನ್ ಫ್ಯಾನ್ ಆಗಿದ್ದೆ, ಅವ್ರ ಜೊತೆ ವರ್ಕ್ ಮಾಡಿದ್ 1 ಇಯರ್ ಬಹಳ ಖುಷಿ ಇದೆ ಅಂತ ಹೇಳ್ತಾ ಇದ್ರಿ. ಸೊ ನೀವು ಅವರಲ್ಲಿ ಕಲ್ತಂತಹ ಒಂದು ಒಳ್ಳೆ ಗುಣಗಳು, ಕಲ್ತ ಕೆಲವು ವಿಚಾರಗಳಿರುತ್ತೆ, ಸೊ ಅದನ್ನ ಶೇರ್ ಮಾಡ್ಕೊಳ್ಳೋದಂದ್ರೆ. ಫಸ್ಟ್ ಸೀನೇ ನಂಗೆ ಉಮಾಶ್ರೀ ಅಮ್ಮನ್ ಜೊತೆ ಇದ್ದಿದ್ದು. ಫಸ್ಟ್ ಸೀನಲ್ಲೇ ಅವರು ನಂಗೆ ಭಯ ಆಗ್ತಿತ್ತು, ಫಸ್ಟ್ ಸೀನೇ ಉಮಾಶ್ರೀ ಅಮ್ಮನ್ ಜೊತೆ ಕರ್ಕೊಂಡ್ ನಿಲ್ಸ್ಬಿಟ್ಟಿದಾರಲ್ಲ ಅಂತ. ಸೊ ಹೆಂಗೋ ಒಂದು ಮಾಡಿ ಹೊಟ್ಟೋಗ್ಬೋಣ ಆ ಸೀನ್ ಅಂತ ಆಕ್ಟಿಂಗ್ ಮಾಡ್ತಿದ್ದೆ. ಅವರು ಕಟ್ ಅಂತ ಹೇಳ್ಬಿಟ್ರು, ಡೈರೆಕ್ಟರ್ ಹೇಳಲಿಲ್ಲ. ಉಮಾಶ್ರೀ ಅಮ್ಮನೆ ಸರ್ ಕಟ್ ಮಾಡಿ ಸರ್ ಅಂತ. ಸರ್ ಈ ಹುಡುಗಿ ಕಣ್ಣಲ್ಲಿ ಆಕ್ಟ್ ಮಾಡ್ತಿಲ್ಲ ಸರ್, ಬೈದಲ್ಲಿ ಬರೀ ಡೈಲಾಗ್ ಹೇಳ್ತಿದ್ದೆ ಸರ್, ಕಟ್ ಮಾಡ್ಕೊಂಡು ಡೈಲಾಗ್ ಹೇಳ್ತಿದ್ದೆ ಅಂತ. ಅದು ಹೌದು, ನನ್ಗದ್ ಭಯ ಇತ್ತು. ಆಮೇಲೆ ಅಮ್ಮನ ನಿಧಾನಕ್ಕೆ ಹೇಳ್ಕೊಟ್ರು, ಹೆದರ್ಕೋಬೇಡ, ನೋಡು ಹಿಂಗ್ ಮಾಡು ಕಣ್ಣಲ್ಲಿ ಆಕ್ಟ್ ಮಾಡು ಅಂತ. ನಾನು ಉಮಾಶ್ರೀ ಅಮ್ಮನಲ್ಲಿ ತುಂಬಾ ಕಲ್ತಿದ್ದಂದ್ರೆ ಕಣ್ಣಲ್ಲಿ ಆಕ್ಟ್ ಮಾಡೋದು. ಅವ್ರು 90% ಕಣ್ಣಲ್ಲಿ ಆಕ್ಟ್ ಮಾಡ್ತಾರೆ, ಇನ್ 10% ಮಾತ್ರ ಬಾಡಿ ಲ್ಯಾಂಗ್ವೇಜ್ ಆತರ ಯೂಸ್ ಮಾಡೋದಷ್ಟೇ. ಸೊ ತುಂಬಾ ಇದೆ ಅವ್ರ ಹತ್ರ ಕಲಿಯೋದು. 1 ವರ್ಷ ನಿಜ ಸಾಕಾಗಲ್ಲ ಅವ್ರ ಜೊತೆ ಕಲಿಯೋದಕ್ಕೆ. ಒಂದ್ 5-6 ವರ್ಷ 10 ವರ್ಷ ಕೆಲಸ ಮಾಡಿದ್ರೆ ಓಕೆ, ಒಂದ್ 50% ಓಕೆ ಅಮ್ಮನ ಹತ್ರ ಇದೆಲ್ಲ ಕಲ್ತ್ವಿ ಅಂತ ಹೇಳ್ಬೋದು. ಇವಾಗ ಒಂದ್ 10% ಅಷ್ಟೇ ಅಮ್ಮನ ಹತ್ರ ಕಲ್ತಿರೋದು, ಯಾಕೆಂದ್ರೆ ಅವರು ಲೆಜೆಂಡ್. ಅವರು ಫಸ್ಟ್ ಆಫ್ ಆಲ್ ಝೀಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕೆಂದ್ರೆ ಉಮಾಶ್ರೀ ಅಮ್ಮನ್ನ ಕಾಸ್ಟ್ ಮಾಡಿದಕ್ಕೆ ಪುಟ್ಟಕ್ಕನ ಮಕ್ಕಳಲ್ಲಿ ನಾವ್ ಅಲ್ಲಿಗೆ ಹೋಗಿದ್ದಕ್ಕೆ ನಮ್ಗೊಂದು ಅವಕಾಶ ಸಿಕ್ತು ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ಮತ್ತೆ ಉಮಾಶ್ರೀ ಅಮ್ಮಂಗ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ, ಏನಕ್ಕಂದ್ರೆ ನಮ್ ಹೊಸಬ್ರನ್ನೆಲ್ಲ ಅವರು ಅವಾಯ್ಡ್ ಮಾಡಲ್ಲ, ಏನೋ ಒಂದು ರೇಗಲ್ಲ, ಮತ್ತೊಂದ್ ಮಾಡಲ್ಲ, ಹೇಳ್ಕೊಡ್ತಾರೆ. ಡೈರೆಕ್ಟರ್ ಲೇಟ್ ಆಗ್ತಿದೆ ಅಂತ ಅವ್ರು ಮಾಡ್ಬಿಟ್ರು, ಉಮಾಶ್ರೀ ಅಮ್ಮ ಇಲ್ಲ ಸರ್ ಕಟ್ ಸರ್, ಇದು ಸರಿ ಬರ್ಲಿಲ್ಲ ಸರ್, ಈ ಹುಡುಗಿ ಸರಿ ಹೇಳಿಲ್ಲ ಸರ್, ಫಂಬಲ್ ಮಾಡಿದ್ಲು ಸರ್, ಕಣ್ಣಲ್ಲಿ ಆಕ್ಟ್ ಮಾಡ್ಲಿಲ್ಲ ಸರ್ ಅಂತ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಯಾಕಂದ್ರೆ ಮೂವಿಯಲ್ಲಾದ್ರೆ ನಾವು ಒಂದ್ 15 ದಿನ 20 ದಿನದಲ್ಲಿ ಮುಗ್ದೋಗುತ್ತೆ. ಸೀರಿಯಲ್ ಅಲ್ಲೇ ನಮ್ಗೆ ಅವ್ರ ಜೊತೆ 1 ವರ್ಷ ತನಕ ಮಾಡೋಕೆ ಅವಕಾಶ ಸಿಕ್ಕಿದ್ದು, ಮತ್ತೆ ಅವ್ರು ಒಪ್ಕೊಂಡಲ್ಲ ಸೀರಿಯಲ್ನ, ಅದಕ್ಕೋಸ್ಕರ ತುಂಬಾ ಥ್ಯಾಂಕ್ಸ್. ಇದೇ ತರ ಮಾಡ್ತಾ ಇರಿ. ನಮ್ ತರ ಹೊಸಬ್ರು ಬರ್ತಾ ಇರ್ತಾರೆ, ಅವ್ರಿಗೂ ತುಂಬಾ ಕಲಿಯೋದಿದೆ ನಿಮ್ ಜೊತೆ. ಓಕೆ, ಕೊನೆಯ ಪ್ರಶ್ನೆ, ಅದೇ ಹೇಳ್ತಾ ಇದ್ರೆ ಎಪಿಸೋಡ್ 300 ಹೋಗಿದೆ ಅಂತ ಹೇಳಿ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಂತ ಹೇಳ್ತೀರಾ ಅಂತ. ಸಾಕಷ್ಟು ಸ್ಟಾರ್ ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಬರ್ತಿರುವಂತ ಒಂದು ಸೀರಿಯಲ್ ಅಂತಾನೆ ಹೇಳ್ಬೋದು. ವೀಕ್ಷಕರಿಗೆ ಏನ್ ಹೇಳ್ತೀರಾ ಅಂತ ನಿಮ್ಮ ಸೀರಿಯಲ್ ಬಗ್ಗೆ? ಅದು ನೀವು ಮತ್ತೆ ಕೃಷ್ಣ ರಾಧೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ಕೊಂತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ತುಂಬಾ ಜನ ನೋಡ್ತಾ ಇದ್ದಾರೆ, ನಂಗೆ ಆಚೆ ಕಡೆ ಸಿಕ್ತಾಗಿಲ್ಲ ಕೇಳ್ತಾ ಇರ್ತಾರೆ, ಈ ಸೀರಿಯಲ್ ಮಾಡ್ತಿದ್ದೀರಾ, ಹಿಂಗ್ ಬರ್ತಿದೆ, ಚೆನ್ನಾಗಿದೆ, ನಿಮ್ ಲುಕ್ ಚೆನ್ನಾಗಿದೆ ಅಂತ ಎಕ್ಸ್ಪೆಷಲಿ ಹೇಳ್ತಿರ್ತಾರೆ. ಮತ್ತೆ TRP ಚೆನ್ನಾಗಿ ಬರ್ತಾ ಇದೆ. ಹೀಗೆ ಸಪೋರ್ಟ್ ಮಾಡಿ. ಇನ್ನ ಹೋಗ್ತಾ 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 ಸ್ಟೋರಿ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ನಾವು ಆಕ್ಟಿಂಗ್ ಮಾಡ್ತಿದೀವಲ್ಲ, ನಮ್ಗೆ ಗೊತ್ತಾಗ್ತಿದೆ ನೆಕ್ಸ್ಟ್ ಏನ್ ಸೀನು ಅಂತ ಅನ್ಸ್ತಿದೆ. ಸೊ ತುಂಬಾ ಕುತೂಹಲವಾಗಿದೆ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಹಾರೈಸಿ ಅಂತ ಕೇಳ್ಕೊತೀನಿ. ಸೀರಿಯಲ್ ಸೆಟ್ ಅಲ್ಲಿ ಭಾಗಿಯಾಗಿದ್ದೀನಿ ನಾನು ಅಂತ. ಸೊ ನೀನಿರಲು ನನ್ನ ಜೊತೆ ಸೀರಿಯಲ್ ಸೆಟ್ ಅಲ್ಲಿ ಎಲ್ಲರ ಜೊತೆನೂ ಮಾತಾಡ್ತಾ ಹೋದೆ, 1 to 1 ಫನ್ ಮಾಡ್ಕೊಂಡು ಬರೋಣ ಅಂತ ಬಂದಿದ್ದೀನಿ. ಈಗ ನಮ್ಮ ಚೋಟ ಪರಿ ಅವ್ರು ಸಿಕ್ಕಿದ್ದಾರೆ. ಈ ಸೀರಿಯಲ್ ಅಲ್ಲಿ ಅವ್ರು ವಿಲನ್ ಅಂತೆ. ನಾವು ಗಿಚ್ಚಿ ಗಿಲಿಯಲ್ಲಿ ನೋಡಿ ಖುಷಿ ಪಡ್ತಾ ಇದ್ದೋ, ನಮ್ಮನ್ನ ಸಿಕ್ಕಾಬಟ್ಟೆ ಫನ್ ಮಾಡ್ತಿದ್ದವ್ರು ಈಗ ವಿಲನ್ ಕ್ಯಾರೆಕ್ಟರ್ ಮೂಲಕ ಬರ್ತಾ ಇದ್ದಾರೆ. ಎಸ್, ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಅವ್ರು ಮತ್ತೆ ಯಾರು ಅಲ್ಲ, ನನ್ ಅದರ್ ದೆನ್ ನಮ್ಮ ಮಾನಸ ಮೇಡಮ್ ನಮ್ ಜೊತೆ ಇದ್ದಾರೆ. ಎಸ್, ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಹಾಯ್ ಮೇಡಮ್, ಹೇಗಿದ್ದೀರಾ? ಹಾಯ್, ತುಂಬಾ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಮೊದಲನೇದಾಗಿ ಕಂಗ್ರಾಚುಲೇಷನ್. ಯಾವ್ದಕ್ಕೆ? ಎಷ್ಟೊಂದ್ ವಿಷಯ ಆಗ್ತಿದೆ, ಸೊ ಯಾವ್ದಕ್ ಕಂಗ್ರಾಚುಲೇಷನ್ ತಗೊಂತೀರಾ ಅದನ್ನ? ಎಲ್ಲದಕ್ಕೂ ತಗೋತೀನಿ, ಮನಸ್ಪೂರ್ವಕವಾಗಿ ಎಲ್ಲದಕ್ಕೂ ತಗೋತೀನಿ. ಓಕೆ ಮೇಡಮ್, ಅದು ಕಂಟಿನ್ಯೂ ಮಾತಾಡ್ತಾ ಹೋಗೋಣ. ಕಂಗ್ರಾಚುಲೇಷನ್ ಯಾಕೆ ಹೇಳ್ದೆ ಅಂತ. ಈಗ ಸೀರಿಯಲ್ ಬರೋಬರಿ 300 ಎಪಿಸೋಡ್ ಕಂಪ್ಲೀಟ್ ಆಗಿದೆ. ಸೊ ನಿಮ್ಗೆ ಎಷ್ಟು ಖುಷಿ ಆಗಿದೆ ಅನ್ನುವಂಥದ್ದು? ತುಂಬಾ ಖುಷಿ, ಬಿಕಾಸ್ ಇದು ಒಂಥರ ತುಂಬಾ ಸ್ಪೆಷಲ್ ಆಗಿರೋಂತಹ ಸೀರಿಯಲ್. ನನಗೆ ಡೇ 1 ಇಂದನೂ ಜೊತೆಗಿದ್ದೀನಿ. ಅಂಡ್ ಈ ಸೀರಿಯಲ್ ಅಲ್ಲಿ ಸ್ಪೆಷಲಿ ನನ್ನ ಕ್ಯಾರೆಕ್ಟರ್ ಹೇಗಂತ ಅಂದ್ರೆ, ವಿಲನ್ ನಮ್ಮ ರಜನಿ ಅಕ್ಕ ವಿಲನ್. ಸೊ ಅವ್ರ ಜೊತೆಗೆ ನಾನೊಂದು ಚೋಟಾ ವಿಲನ್ ತರ. ಸೊ ಎಲ್ರು ನಗಿಸ್ತಾ ಇದ್ದೆ. ಇದ್ರಲ್ಲೂ ಆಕ್ಚುಲಿ ಅವ್ರು ಏನೇ ಪ್ಲಾನ್ ಮಾಡ್ರು ನಾನು ಸಖತ್ತಾಗಿ ಪ್ಲಾನ್ ನನ್ನ ಎಕ್ಸಿಕ್ಯೂಟ್ ಮಾಡೋಳ್ ತರ ಹೋಗ್ತೀನಿ, ಎಲ್ಲ ಹಾಳು ಮಾಡಿ ಬರ್ತೀನಿ. ಆ ತರದೊಂದು ಕ್ಯಾರೆಕ್ಟರು. ನಗುನು ಬರುತ್ತೆ ನನ್ನ ಕ್ಯಾರೆಕ್ಟರ್ ನೋಡ್ತಾ, ಹಂಗೆ ಬೈಬೇಕು ಅಂತಾನು ಅನ್ಸುತ್ತೆ. ಹಾಗೆ. ಈಗ 300 ಡೇಸ್ ಕಂಪ್ಲೀಟ್ ಮಾಡಿದೆ. ನಿಮ್ಮ ರಜನಿ ಮೇಡಮ್ ಹತ್ರ ಮಾತಾಡ್ದೆ, ದೊಡ್ಡ ವಿಲನ್ ಜೊತೆ ಮಾತಾಡ್ದೆ, ಸಾಕಷ್ಟು ವಿಷಯಗಳನ್ನ ಶೇರ್ ಮಾಡಿದ್ರು. ಸೊ ಈಗ ಇಲ್ಲಿ ಈ ಸೀರಿಯಲ್ ಅಲ್ಲಿ 300 ಡೇಸ್ ಕಂಪ್ಲೀಟ್ ಆಯ್ತು ಅಂತ ಹೇಳಿದ್ರಿ. ಸೊ ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಒಂದು ಕೊಲೀಗ್ ಆಗಿರುವಂತ ನಿಮ್ಮ ಸೀನಿಯರ್ ಆರ್ಟಿಸ್ಟ್ ಬಗ್ಗೆ ಏನ್ ಹೇಳ್ತೀರಾ ಅಂತ, ರಜನಿ ಮೇಡಮ್ ಬಗ್ಗೆ ಏನ್ ಹೇಳ್ತೀರಾ? ವೆರಿ ಸ್ವೀಟ್ ಲೇಡಿ ಅವರು. ನಮಗಂತೂ ನಾನು ಅವ್ರನ್ನ ಅಕ್ಕ ಅಂತೀನಿ, ಅವ್ರು ನನ್ನ ಅಕ್ಕ ಅಂತಾರೆ. ಇಬ್ರು ಏನಕ್ಕ ಅನ್ನೋದು, ಅವ್ರು ಹ್ಞೂ ಅಕ್ಕ ಅನ್ನೋದು. ಸೊ ನಮ್ಮಿಬ್ರು ಬಾಂಡಿಂಗ್
ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ಸೀರಿಯಲ್ ಅಲ್ಲಿ ಅಕ್ಕ ತಂಗಿರು, ಬಟ್ ರಿಯಲ್ ಲೈಫಲ್ಲೂ ನಾವು ಅಷ್ಟೇ ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ, ತುಂಬಾ ಚೆನ್ನಾಗಿರ್ತೀವಿ. ಆನ್ ಸ್ಕ್ರೀನು ಅಷ್ಟೇ ನಾವು ಅಕ್ಕ ಏನೇ ಪ್ಲಾನ್ ಮಾಡಿದ್ರು ಅದನ್ನೆಲ್ಲ ನಾನು ಹ್ಞೂ ಅಕ್ಕ ಮಾಡ್ತೀನಿ ಅಕ್ಕ, ಅಕ್ಕ ನಾನಿದ್ದೀನಿ ಅಂತ ಹೋಗ್ತೀನಿ, ಎಲ್ಲ ಹಾಳು ಮಾಡಿ ಬಂದು ಮತ್ತೆ ಅವ್ರನ್ನ ಇನ್ನೊಂದಷ್ಟು ಸಂಕಟದಲ್ಲಿ ಸಿಕ್ಕಾಕ್ಸ್ತೀನಿ. ಸೊ ಆ ಥರ ನಮ್ಮಿಬ್ರು ಬಾಂಡಿಂಗ್ ಆಫ್ ಸ್ಕ್ರೀನು ಚೆನ್ನಾಗಿದೆ, ಆನ್ ಸ್ಕ್ರೀನು ಚೆನ್ನಾಗಿದೆ. ಗಿಚ್ಚಿಗಿಲಿಗಿಲಿಯಲ್ಲಿ ನೀವು ನಮಗೆ ನಗು ಬರಿಸ್ತಂತವ್ರು. ಈಗ ಸ್ವಲ್ಪ ವಿಲನ್ ಕ್ಯಾರೆಕ್ಟರ್ ಅಲ್ಲಿ ನೋಡ್ಬೇಕಾದ್ರೆ ಜನ ಯಾವ ರೀತಿ ನಿಮ್ಮನ್ನ ತಗೊಂತಾ ಇದಾರೆ ಅನ್ನುವಂಥದ್ದು. ಚೆನ್ನಾಗಿದೆ. ಇದನ್ನ ಅದನ್ನೇ ಹೇಳಿದ್ದು, ಇಷ್ಟು ದಿನ ಎಲ್ಲರನ್ನೂ ನಗಿಸ್ತಾ ಇದ್ದೆ, ಇವಾಗ ಒಂದ್ ಸ್ವಲ್ಪ ಮನೆ ಹಾಳು ಬುದ್ಧಿ ಮಾಡ್ತಾ ಇದ್ದೀನಿ. ಅದನ್ನು ಜನ ಇಷ್ಟಪಡ್ತಾರೆ, ಹೇಳ್ತಾರೆ ಏ ನೀ ಇರೋದ್ರ ಜೊತೆಲಿ ಚೆನ್ನಾಗಿದೆ ನಿಮ್ ಕ್ಯಾರೆಕ್ಟರ್. ನನ್ನ ಕ್ಯಾರೆಕ್ಟರ್ ಹೆಸರೇ ಎಲ್ರಿಗೂ ಇಷ್ಟ, ಪರಿ ಅಂತ. ಸೊ ನೈಸ್. ಅಮ್ಮ ಏನ್ ಹೇಳಿದ್ದಾರೆ ಅಮ್ಮನೂ ಖುಷಿ ಪಡ್ತಾರೆ. ಅಮ್ಮನ್ಗೆ ಈ ತರ ಎಲ್ಲ ರೆಡಿ ಆಗೋದೆಲ್ಲ ನಮ್ಮಮ್ಮಂಗೆ ತುಂಬಾ ಇಷ್ಟ. ಸೊ ಇನ್ನೂ ಚೆನ್ನಾಗಿ, ಇನ್ನೂ ಸ್ವಲ್ಪ ನಿಮ್ಮ ಅಕ್ಕನ ತರ ನಾನು ವಿಲನ್ ತರ ಕಾಣ್ಬೇಕು ಅನ್ನೋ ತರ ಈ ಪರಿ ಕ್ಯಾರೆಕ್ಟರ್ ಹಂಗೆ. ನಾನು ನಮ್ಮ ಅಕ್ಕನಷ್ಟೇ, ನಾನು ಎಲ್ಲ ಅವಳಿಗೆ ಸಪೋರ್ಟ್ ಮಾಡ್ತೀನಿ, ಅವಳ ತರನೇ ವಿಲನ್ ಆಗಿರ್ತೀನಿ. ಎಲ್ರಿಗೂ ನಮ್ಮ ಅಕ್ಕನ್ಗೆ ಯಾರ್ಯಾರು ತೊಂದರೆ ಕೊಡ್ತಿದಾರೋ ಅವ್ರಿಗೆಲ್ಲ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಹೋಗಕ್ಕೆ ರೆಡಿ ಆಗ್ತೀನಿ. ಲಾಸ್ಟಿಗೆ ಟೂಸ್ ಪಟಾಕಿ ಹಂಗೆ.